ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 13 ವರಾಹಾವತಾರ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 40 ದಂಷ್ಟ್ರಾಗ್ರಕೋಟ್ಯ ಭಗವಂ ಸ್ತ್ವಯಾ ಧೃತ ವಿರಾಜತೆ ಭೂಧರ ಭೂಸಭೂಧರ ಯಥಾವನಾನ್ನಿ ಸರತೋ ದತಾಧೃತ ಮತಂಗಜೇಂದ್ರಸ್ಯ ಸಪತ್ರ ಪದ್ಮಿನಿ. ಅನುವಾದ: ಎಲೈ ಪೃಥ್ವಿಯ ಉದ್ಧಾರಕನೇ, ನೀನು ನಿನ್ನ ಕೋರೆಗಳಿಂದ ಮೇಲಕ್ಕೆತ್ತಿದ ಪರ್ವತ ಸಹಿತವಾದ ಪೃಥ್ವಿಯು, ನೀರಿನಿಂದ ಹೊರಬರುವ ಮದ್ದಾನೆಯು ಹಿಡಿದ ಪತ್ರ ಸಹಿತ ಕಮಲ ಪುಷ್ಪದಂತೆ ಸುಂದರವಾಗಿ ಉಪಸ್ಥಿತವಾಗಿದೆ. ಶ್ಲೋಕ 41 ತ್ರಯೀಮಯಂ ರೂಪಮಿದಂ ಚ ಸೌಕರಂ ಭೂಮಂಡಲೇನಾಥ ದತಾಧೃತೇನ ತೇ ಚಕಾಸ್ತಿ ಶೃಂಗೋಢ ಘನೇನ ಭೂಯಸ ಕುಲಾಚಲೇಂದ್ರಸ್ಯ ಯಥೈವ ವಿಭ್ರಮಃ. ಅನುವಾದ: ಎಲೈ ಪ್ರಭುವೆ, ಮಹಾನ್ ಪರ್ವತಗಳ ಗಿರಿಶಿಖರಗಳು ಮೋಡದಿಂದ ಆವೃತವಾದಾಗ ಸುಂದರವಾಗಿ ಕಾಣುವಂತೆ ನೀನು ನಿನ್ನ ಕೋರೆಗಳ ತುದಿಯಲ್ಲಿ ಪೃಥ್ವಿಯನ್ನು ಎತ್ತಿ ಹಿಡಿದಿರುವುದರಿಂದ ನಿನ್ನ ದಿವ್ಯ ಶರೀರವು ಸುಂದರವಾಗಿ ಕಾಣುತ್ತಿದೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಋಷಿಗಳು ಪ್ರಾರ್ಥನೆ ಮಾಡ್ಕೊಳ್ತಾ ಹೇಳ್ತಾರೆ, ನೀನು ದೇವೋತ್ತಮ ಪರಮಪುರುಷ, ವಿಶ್ವಸ್ತುತಿಗಳಿಂದ, ವೇದ ಮಂತ್ರಗಳಿಂದ ಮತ್ತು ಯಜ್ಞಗಳಿಂದ ನೀನು ಪೂಜ್ಯನು. ನಿನಗೆ ನಮ್ಮ ನಮಸ್ಕಾರಗಳು. ಗೋಚರವಾಗುವಂಥ ಮತ್ತು ಅಗೋಚರವಾಗಿರುವಂತಹ ಎಲ್ಲ ಐಹಿಕ ಕಲ್ಮಶಗಳಿಂದ ಮುಕ್ತನಾದಂತಹ ಶುದ್ಧ ಮನಸ್ಸಿನಿಂದ ಮಾತ್ರ ನಿನ್ನ ಸಾಕ್ಷಾತ್ಕಾರ ಸಾಧ್ಯವಾಗುತ್ತೆ. ಭಕ್ತಿ ಸೇವೆಯಲ್ಲಿ ಜ್ಞಾನದ ಪರಮಗುರುವಾದಂತಹ ನಿನಗೆ ನಮ್ಮ ಗೌರವಪೂರ್ವಕ ನಮಸ್ಕಾರಗಳು ಅಂತ ಹೇಳಿದ್ರು. ಅದನ್ನು ತಿಳ್ಕೊಂಡ್ವಿ. ಈಗ ಇಲ್ಲಿ ಮುಂದುವರೆದು ಹೇಳ್ತಾ ಇದ್ದಾರೆ, ಎಲೈ ಪೃಥ್ವಿಯ ಉದ್ಧಾರಕನೇ, ಅಂದರೆ ಪೃಥ್ವಿಯನ್ನ ಉದ್ಧಾರ ಮಾಡಿರುವಂಥವನೇ, ನೀನು ನಿನ್ನ ಕೋರೆಗಳಿದೆಯಲ್ಲ ಅದರಿಂದ ಮೇಲಕ್ಕೆತ್ತಿರುವಂತಹ ಪರ್ವತ ಸಹಿತವಾದಂತಹ ಪೃಥ್ವಿ, ಪರ್ವತ ಕೂಡ ಎಲ್ಲ ಅದರಲ್ಲಿದೆ ಆಯಿತಾ. ಅದರ ಸಹಿತವಾಗಿ ಎತ್ತಿರುವಂತಹ ಈ ಪೃಥ್ವಿ ಇದೆಯಲ್ಲ, ಇದು ನೀರಿನಿಂದ ಹೊರಗಡೆ ಬರುವಂತಹ ಮದ್ದಾನೆ ಇದೆಯಲ್ಲ, ಅದು ಹಿಡಿದಂತಹ ಪತ್ರ ಸಹಿತ ಕಮಲ ಪುಷ್ಪದ ಹಾಗೆ ಸುಂದರವಾಗಿ ಕಾಣಿಸ್ತಾ ಇದೆ. ಈಗ ಒಂದು ಮದ್ದಾನೆ ಒಂದು ಕಮಲ ಪುಷ್ಪವನ್ನು ಹಿಡ್ಕೊಂಡು ಮೇಲಕ್ಕೆ ಬರುತ್ತಲ್ಲ ಸೊಂಡ್ಲಲ್ಲಿ, ಅದು ಹೇಗೆ ಕಾಣಿಸುತ್ತೋ ಆ ರೀತಿ ನೀನು ಈ ಪೃಥ್ವಿಯನ್ನು ಹಿಡ್ಕೊಂಡು ಬರ್ತಾ ಇರೋದು ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನು ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪೃಥ್ವಿಯು ವಿಶೇಷವಾಗಿ ಭಗವಂತನಿಂದ ಪೋಷಿತವಾದದ್ದು ಎಂದೇ ಭೂಲೋಕದ ಭಾಗ್ಯವನ್ನು ಕೊಂಡಾಡಲಾಗಿದೆ. ಅದರ ಸೌಂದರ್ಯವನ್ನು ಆನೆಯ ಸೊಂಡಿಲ ಮೇಲಿನ ಕಮಲ ಪುಷ್ಪಕ್ಕೆ ಹೋಲಿಸಲಾಗಿದೆ. ಎಲೆಗಳಿಂದ ಕೂಡಿದ ಕಮಲ ಪುಷ್ಪವು ಸುಂದರವಾಗಿ ಕಂಗೊಳಿಸುವಂತೆ ಭೂಮಂಡಲವು ತನ್ನ ಸುಂದರ ಗಿರಿ ಶಿಖರಗಳೊಂದಿಗೆ ಭಗವಾನ್ ವರಾಹನ ಕೋರೆಗಳ ಮೇಲೆ ಕಂಗೊಳಿಸುತ್ತಿತ್ತು. ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಪೃಥ್ವಿ ಅನ್ನೋದು ವಿಶೇಷವಾಗಿ ಭಗವಂತನಿಂದ ಪೋಷಿತವಾಗಿದೆ. ಅದಕ್ಕೆ ಭೂಲೋಕದ ಭಾಗ್ಯವನ್ನು ಎಲ್ಲರೂ ಕೊಂಡಾಡ್ತಾರೆ. ಯಾಕಂದರೆ ಭೂಲೋಕವನ್ನು ಪೋಷಣೆ ಮಾಡಿದ ಹಾಗೆ ಭಗವಂತ ಬೇರೆ ಯಾವುದನ್ನು ಪೋಷಣೆ ಮಾಡೋದಿಲ್ಲ. ಅದಕ್ಕೆ ಇದು ತುಂಬ ಭಾಗ್ಯ ಮಾಡಿದೆ, ಪುಣ್ಯ ಮಾಡಿದೆ ಅಂತ ಹೇಳ್ತೀವಲ್ವಾ, ಆ ರೀತಿ ಅಂತ ಹೇಳಿದ್ದಾರೆ. ಅದರ ಸೌಂದರ್ಯ ಹೇಗಿದೆ ಅಂತಂದರೆ, ಆನೆ ಸೊಂಡಲ ಮೇಲ್ಭಾಗದಲ್ಲಿ ಕಮಲ ಪುಷ್ಪ ಇಟ್ಕೊಂಡಿರುತ್ತಲ್ಲ ಸೊಂಡ್ಲಲ್ಲಿ, ಅದರ ಥರ ಇದೆ. ಈಗ ಎಲೆಗಳಿಂದ ಇರುವಂಥ ಕಮಲ ಪುಷ್ಪ ತುಂಬ ಸುಂದರವಾಗಿ ಕಾಣಿಸುತ್ತಲ್ವಾ, ಅದೇ ರೀತಿ ಭೂಮಂಡಲ ಕೂಡ ತನ್ನ ಸುಂದರವಾದಂತಹ ಗಿರಿ ಶಿಖರದೊಂದಿಗೆ ಭಗವಾನ್ ವರಾಹನ ಕೋರೆಗಳ ಮೇಲೆ ಅದು ಕಂಗೊಳಿಸ್ತಾ ಇತ್ತು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿದ್ರೆ ಆ ಕಮಲದ ಪುಷ್ಪ ಹಿಡಿದಿರುವಂತಹ ಆನೆ ಹೇಗಿರುತ್ತೋ ಹಾಗೆ ವರಾಹ ಪೃಥ್ವಿಯನ್ನು ಹಿಡಿದಿರೋದು ಕಾಣಿಸ್ತಾ ಇತ್ತು ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಎಲೈ ಪ್ರಭುವೇ, ಮಹಾನ್ ಪರ್ವತಗಳ ಗಿರಿ ಶಿಖರಗಳು ಮೋಡದಿಂದ ಆವೃತವಾದಾಗ ಸುಂದರವಾಗಿ ಕಾಣಿಸುತ್ತಲ್ಲ. ಈಗ ಪರ್ವತದ ಗಿರಿ ಶಿಖರಗಳೆಲ್ಲ ಮೋಡದಿಂದ ಆವೃತವಾದಾಗ ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತಲ್ಲ. ಅದೇ ರೀತಿ ನೀನು ನಿನ್ನ ಕೋರೆಗಳ ತುದಿಯಲ್ಲಿ ಈ ಪೃಥ್ವಿಯನ್ನು ಎತ್ತಿ ಹಿಡಿದಿರೋದ್ರಿಂದ ನಿನ್ನ ದಿವ್ಯ ಶರೀರ ಕೂಡ ಸುಂದರವಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ.
ವಿಭ್ರಮಃ ಪದವು ಮಹತ್ವಪೂರ್ಣವಾದುದು. ವಿಭ್ರಮಃ ಎಂದರೆ ಮಾಯೆ, ಅದಕ್ಕೆ ಸೌಂದರ್ಯ ಎಂದೂ ಅರ್ಥವಿದೆ. ಮೋಡವು ಬೃಹತ್ ಪರ್ವತವನ್ನು ಆಶ್ರಯಿಸಿದಾಗ ಅದು ಪರ್ವತದಿಂದ ಧಾರಣ ಮಾಡಲ್ಪಟ್ಟಂತೆ ತೋರುತ್ತದೆ. ಅದೇ ಕಾಲದಲ್ಲಿ ಅದು ಸುಂದರವಾಗಿಯೂ ಕಾಣುತ್ತದೆ. ಹಾಗೆಯೇ ಭಗವಂತನು ಪೃಥ್ವಿಯನ್ನು ತನ್ನ ಕೋರೆಗಳ ಮೇಲೆ ಧಾರಣ ಮಾಡಬೇಕಾದ ಪ್ರಮೇಯವಿಲ್ಲ. ಆದರೆ ಅವನು ಹಾಗೆ ಮಾಡಿದಾಗ ವಿಶ್ವವು ಸುಂದರವಾಗಿ ಕಂಗೊಳಿಸುತ್ತದೆ. ಭೂಮಿಯ ಮೇಲೆ ತನ್ನ ಪರಿಶುದ್ಧ ಭಕ್ತರಿರುವುದರಿಂದ ಭಗವಂತನು ಸುಂದರನಾಗುವ ಹಾಗೆ ಭಗವಂತನು ವೇದ ಮಂತ್ರಗಳ ದಿವ್ಯ ಸ್ವರೂಪನಾದರೂ ಪೃಥ್ವಿಯ ಧಾರಣೆಯಿಂದಾಗಿ ಅವನು ಹೆಚ್ಚು ಸುಂದರನಾಗಿದ್ದಾನೆ. ಇಲ್ಲಿ ವಿಭ್ರಮಃ ಅನ್ನುವಂಥ ಒಂದು ಪದವನ್ನು ಉಪಯೋಗ ಮಾಡಿದಾರಲ್ಲ, ಇದು ತುಂಬಾ ಇಂಪಾರ್ಟೆಂಟು ಅಂತ ಹೇಳಿದ್ದಾರೆ. ಅಂದರೆ ವಿಭ್ರಮಃ ಅಂದರೆ ಅಲಂಕಾರ ಮಾಡ್ಕೊಂಡಿರೋದು ಅಂತ ಅರ್ಥ. ಅಂದರೆ ಅಲಂಕಾರವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತೀವಲ್ವಾ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ವಿಭ್ರಮಃ ಅಂದರೆ ಮಾಯೆ ಅಂತಲೂ ಅರ್ಥ ಆಗುತ್ತೆ, ಸೌಂದರ್ಯ ಅಂತಲೂ ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ಮೋಡ ಒಂದು ಬೃಹತ್ ಪರ್ವತವನ್ನು ಆಶ್ರಯಿಸಿದಾಗ, ಅದನ್ನು ಆಶ್ರಯವನ್ನು ತಗೊಂಡಾಗ ಅದು ಪರ್ವತವನ್ನೇ ಧಾರಣೆ ಮಾಡ್ಕೊಂಡಿದೆಯೇನೋ ಆ ರೀತಿ ಕಾಣಿಸುತ್ತೆ. ಪರ್ವತದಿಂದ ಧಾರಣ ಮಾಡಲ್ಪಟ್ಟ ಹಾಗೆ ಕಾಣಿಸುತ್ತಲ್ಲ, ಅದೇ ರೀತಿ ಅದು ಸುಂದರವಾಗೂ ಕೂಡ ಕಾಣಿಸುತ್ತೆ. ಅದೇ ರೀತಿನೇ ಇಲ್ಲಿ ಭಗವಂತ ಪೃಥ್ವಿಯನ್ನು ತನ್ನ ಕೋರೆಗಳ ಮೇಲೆ ಧರಿಸ್ಕೊಂಡಿದ್ದಾನಲ್ಲ, ಆ ರೀತಿ ಧರಿಸ್ಕೊಳ್ಬೇಕಾಗಿರುವಂತಹ ಒಂದು ನೆಸೆಸಿಟಿ ಅವನಿಗಿಲ್ಲ. ಆದರೆ ಅವನು ಹಾಗೆ ಮಾಡಿದಾಗ ಆ ವಿಶ್ವನೇ ಸುಂದರವಾಗಿ ಕಾಣಿಸ್ತಾ ಇದೆ. ನೋಡಿ, ಆ ಭಗವಂತನಿಗೆ ಯಾವುದೂ ಮಾಡಬೇಕಾಗಿರುವಂಥ ನೆಸೆಸಿಟಿ ಇಲ್ಲ. ಇಲ್ಲಿ ಒಂದು ಪರಿಸ್ಥಿತಿ ಬಂದಿದೆ, ಆ ಪೃಥ್ವಿಯನ್ನು ಉದ್ಧಾರ ಮಾಡೋದಕ್ಕೆ, ಆ ಪೃಥ್ವಿಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅವನು ತನ್ನ ಕೋರೆಗಳ ಮೇಲೆ ಧಾರಣೆ ಮಾಡ್ಕೊಂಡಿದ್ದಾಗ ಅದು ತುಂಬ ಚೆನ್ನಾಗಿಯೂ ಕಾಣಿಸ್ತಾ ಇದೆ. ವಿಶ್ವ ಕೂಡ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಭೂಮಿ ಮೇಲೆ ತನ್ನ ಪರಿಶುದ್ಧ ಭಕ್ತರು ಇರೋದ್ರಿಂದಾನೇ ಭಗವಂತ ಸುಂದರನಾಗಿ ಕಾಣಿಸ್ತಾನೆ. ಈಗ ಭಕ್ತರೇ ಇಲ್ಲ ಅಂತಂದರೆ ಭಗವಂತನ ಬಗ್ಗೆ ಯಾರಿಗೆ ಗೊತ್ತಾಗುತ್ತೆ? ಭಗವಂತನ ಬಗ್ಗೆ ನಮಗೇನೂ ಗೊತ್ತಾಗೋದಿಲ್ಲ, ಯಾರೂ ಗೊತ್ತಾಗೋದಿಲ್ಲ. ಸೊ ಅವನು ಸುಂದರವಾಗಿ ಕಾಣಿಸೋದು ಯಾವಾಗ ಅಂದರೆ ಭಕ್ತರು ಅವನನ್ನು ತಿಳ್ಕೊಂಡಾಗ, ಭಕ್ತರು ಅವನನ್ನು ಹೊಗಳಿದಾಗ. ಸೊ ಭಕ್ತರು ಇರೋದ್ರಿಂದಾನೇ ಭಗವಂತ ಸುಂದರನಾಗ್ತಾನೆ. ಅದೇ ರೀತಿ ಭಗವಂತ ವೇದ ಮಂತ್ರಗಳ ದಿವ್ಯ ಸ್ವರೂಪ ಆಗಿದ್ರೂ ಕೂಡ ಪೃಥ್ವಿಯ ಧಾರಣೆಯಿಂದಾಗ ಅವನು ಇನ್ನೂ ಹೆಚ್ಚು ಸುಂದರನಾಗಿ ಕಾಣಿಸ್ತಾ ಇದ್ದಾನೆ. ಆ ಪೃಥ್ವಿಯನ್ನ ಎತ್ತಿರೋದ್ರಿಂದ ಅವನಿನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ಅರ್ಥ. ಇಲ್ಲಿ ನೋಡಿ, ಭಗವಂತ ಮತ್ತೆ ಭಕ್ತರು ಒಬ್ಬರಿಗೊಬ್ರು ಹೇಗಿರ್ತಾರೆ ಅಂದರೆ, ಭಕ್ತ ಇರೋದ್ರಿಂದ ಭಗವಂತ ಇದ್ದಾನೆ, ಭಗವಂತ ಇರೋದ್ರಿಂದಾನೇ ಭಕ್ತರು ಅಂತ ಅನ್ನಿಸ್ಕೊಳ್ಳೋದಲ್ವಾ. ಸೊ ಒಬ್ಬರು ಪೂರಕವಾಗಿದ್ದಾರೆ ಇಲ್ಲಿ. ಅಂದರೆ ಭಗವಂತ ತುಂಬನೇ ಎತ್ತರದ ಮಟ್ಟಿಗೆ ಸುಂದರವಾಗಿ ಅವನ ಲೀಲೆಗಳು ಅದೆಲ್ಲ ಗೊತ್ತಾಗೋದು ಯಾವಾಗ? ಭಕ್ತರು ಅದನ್ನು ಹಾಡಿ ಹೊಗಳಿ ಅವನ ಬಗ್ಗೆ ಕೀರ್ತನೆ ಮಾಡಿದಾಗ ಅಲ್ವಾ. ಸೊ ಆಗ ಮಾತ್ರ ಭಗವಂತ ಹೇಗಿದ್ದಾನೆ ಏನು ಅನ್ನೋದೆಲ್ಲ ನಮಗೆ ಗೊತ್ತಾಗೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಭಕ್ತ ಇರೋದ್ರಿಂದಾನೇ ಭೂಮಿ ಮೇಲೆ ಭಗವಂತ ಸುಂದರನಾಗಿ ಕಾಣೋ ಹಾಗೆ ಇಲ್ಲಿ ಅವನು ಸ್ವತಃ ವೇದ ಮಂತ್ರಗಳ ಸ್ವರೂಪನಾಗಿದ್ದಾನೆ. ಆದರೂ ಕೂಡ ಆ ಪೃಥ್ವಿಯನ್ನು ಧಾರಣೆ ಮಾಡಿರೋದ್ರಿಂದ ಅವನು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ಇನ್ನೂ ಹೆಚ್ಚು ಸುಂದರನಾಗಿ ಕಾಣಿಸ್ತಾ ಇದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.